ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ಆ್ಯಂಡ್ ಇವಾಗ ಟೈಮ್ ಆಗ್ತಿದೆ 1:30. ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು. ಮುಂಜಾನೆ ಆ್ಯಕ್ಚುಲಿ ರೊಟ್ಟಿ ಊಟ ಆಗಿದೆ. ಆ್ಯಂಡ್ ಇವಾಗ ಸ್ವಲ್ಪ ರೈಸು, ಸಾಂಬಾರು ಹಾಗೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ನೋಡೋಣ, ಇವತ್ತು ಟೈಮ್ ಸಿಕ್ಕರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತೀನಿ. ಫಸ್ಟು ಅನ್ನ ಸಾಂಬಾರು ಮಾಡಬೇಕು, ಕಿಚನ್ ಕಡೆ ಹೋಗೋಣ. ಆ್ಯಂಡ್ ಮುಂಜಾನೆ ಏನು ಮಾಡಿದ್ವಿ ಅಂತಂದರೆ ಕುಂಬಳಕಾಯಿ ತಂಬುಳಿ ಮಾಡಿದ್ದೆ ನಾನು. ಆ್ಯಂಡ್ ರೊಟ್ಟಿ ಮಾಡಿ ಹೋಗಿದ್ರು. ಸೊ ರೊಟ್ಟಿ ಊಟ ಚೆನ್ನಾಗಾಗಿದೆ. ಆ್ಯಂಡ್ ಮೊಸರು ಕೂಡ ಇತ್ತು. ಇವಾಗ ಹಾಲು ಕಾಯಿಸ್ಬಿಟ್ಟು ಹೆಪ್ಪು ಕೂಡ ಹಾಕೋತಿದ್ದೆ ಮೊಸರಿಗೆ. ಆ್ಯಂಡ್ ಎಲ್ಲ ಕೆಲಸನೂ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಫಸ್ಟು ಕಿಚನ್ ಕಡೆ ಹೋಗೋಣ. ಮಮ್ಮಿ ಕೂಡ ಇಲ್ಲಿ ರೆಸ್ಟ್ ಮಾಡ್ತಿದ್ದಾರೆ ಊಟ ಮಾಡಿಬಿಟ್ಟು. ಆ್ಯಂಡ್ ಸಣ್ಣ ಕೂಡ ರೆಸ್ಟ್ ಮಾಡ್ತಿದ್ದಾರೆ. ನಾನು ಊಟ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಕಿಚನ್ ಕಡೆ ಬಂದಿದ್ದೀನಿ. ಆ್ಯಂಡ್ ಕ್ಯಾಮ್ರಾನ ಟ್ರೈಪಾಡಿಗೆ ಹಾಕ್ಬಿಟ್ಟು ನಾನು ಕೂಡ ಎಲ್ಲ ಶೂಟ್ ಮಾಡಿಕೊಂಡು ಅಡುಗೆ ಮಾಡ್ತೀನಿ. ಟ್ರೈಪಾಡ್ ಇಲ್ಲಿ ಹಾಲಲ್ಲಿ ಇಟ್ಟಿದ್ದೀನಿ. ಸೊ ಇದೆಲ್ಲ ತೊಗೊಂಡು ಹೋಗೋಣ. ನಾನು ಯಾವ ಟ್ರೈಪಾಡ್ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ನಿಮ್ಗೆ ಮೊದಲು ಹೇಳಿದ್ದೀನಿ. ಸೊ ಇದು ಸ್ಟ್ಯಾಂಡ್ ಯೂಸ್ ಮಾಡ್ತೀನಿ ನಾನು. ತುಂಬ ಕಂಫರ್ಟೇಬಲ್ ಆಗಿದೆ ನನಗೆ. ಆ್ಯಂಡ್ ಮೇಲೆ ರೂಮಲ್ಲಿ ಒಂದು ಟ್ರೈಪಾಡ್ ಇದೆ, ಅದು ಮೇಲೆ ಹೋದಾಗ ಅದು ಯೂಸ್ ಮಾಡ್ತೀನಿ, ಕೆಳಗಡೆ ಇದ್ದಾಗ ಇದು. ಆ್ಯಂಡ್ ಹೊರಗಡೆ ಎಲ್ಲಾದರೂ ಹೋದಾಗ ಅದು ಹ್ಯಾಂಡಿ ಯೂಸ್ ಮಾಡ್ತೀನಿ. ಒಟ್ಟು 3 ಇವೆ ನನ್ನ ಹತ್ರ. ಆ್ಯಂಡ್ ಇಲ್ಲಿ ಇಟ್ಬಿಟ್ಟು ಶೂಟ್ ಮಾಡ್ತೀನಿ. ಅದೆಲ್ಲ ಕವರ್ ಆಗುತ್ತೆ, ಚೆನ್ನಾಗಿ ಕವರ್ ಆಗುತ್ತೆ. ಸೊ ಇಲ್ಲಿ ಫಿಕ್ಸ್ ಮಾಡ್ತೀನಿ. ಎಸ್, ಕಿಚನ್ಗೆ ಬಂದಿದ್ದಾಯಿತು. ಮೊದಲಿಗೆ ನಾನು ರೈಸ್ ಮಾಡ್ತೀನಿ. ಯಾಕಂದರೆ ನಂಗೆ ರೈಸ್ ತಿಂದೇ ಇದ್ರೆ ನನಗೆ ಹೊಟ್ಟೆ ತುಂಬಲ್ಲ. ರೊಟ್ಟಿ ನಂಗೆ ಜಾಸ್ತಿ ಹೋಗಲ್ಲ, ಇನ್ನು ಚಪಾತಿ ಇಷ್ಟ. ಬಟ್ ರೊಟ್ಟಿ ಒಂದೇ ಒಂದು ತಿಂತೀನಿ, ಅದು ಹೊಟ್ಟೆನೇ ತುಂಬಲ್ಲ ನನಗೆ. ಮುಂಜಾನೆ ರೈಸ್ ಮಾಡಬೇಕು ಅಂತಂದೆ, ಬಟ್ ಟೈಮ್ ಸಾಕಾಗಿಲ್ಲ. ಸ್ವಲ್ಪ ಲೇಟಾಗಿ ಎದ್ದಿದ್ವಿ, ಅದಕ್ಕೆ ತುಂಬ ಹಸುವಾಗ್ತಿತ್ತು. ಪಟ ಅಂತ ತಿಂದ್ಬಿಟ್ವಿ. ರೈಸ್ಗೆ ಇಟ್ಟಿದ್ದೀನಿ. ಆ್ಯಂಡ್ ಸಣ್ಣ ಕರೀತಿದ್ದಾರೆ, ಅವರು ಹೊರಗಡೆ ಹೋಗ್ತಿದ್ದಾರಂತೆ. ರೆಡಿ ಆಗ್ತಿದ್ದಾರೆ. ಆಯಿತಾ, ರೆಡಿ ಆಯಿತಾ? ಆ್ಯಂಡ್ ಸಣ್ಣ ಹೊರಗಡೆ ಬರ್ತಾರೆ, ಅವರನ್ನು ಕೂಡ ಮಾತಾಡ್ಸೋಣ. ಆ್ಯಂಡ್ ಸಣ್ಣಗೆ ಕೆಲವೊಂದು ಕೆಲಸ ಕೊಟ್ಟಿದ್ದೀನಿ. ಕೆಲವೊಂದು ತರಕಾರಿ ತರೋವಿವೆ. ಆ್ಯಂಡ್ ಕೆಲವೊಂದು ತರಕಾರಿ ತರೋದಿದೆ, ಫ್ರೂಟ್ಸ್ ತರೋದಿದೆ. ಸಣ್ಣಿಗೆ ಏನು ಇಷ್ಟನೋ ತೊಗೊಂಡು ಬಂದಿದ್ದೀನಿ. ನನ್ನ ಫೇವ್ರೇಟ್ ಕೂಡ ತೊಗೊಂಡು ಬರೋಕ್ಕೆ ಹೇಳಿದ್ದೀನಿ. ಸಣ್ಣ ನೆನಪಿದೆ ಅಲ್ಲ? ನೆನಪಿದೆ. ಇನ್ನೂ ರೆಡಿ ಆಗೋದ್ರಲ್ಲೇ ಇದ್ದಾರೆ ಅವರು. ನಾನು ಮಾತಾಡ್ತೀನಿ. ನನಗೆ ಇನ್ನೂ ನೆನಪು ಬರ್ತಿಲ್ಲ ಏನೇನು ಸಾಮಾನುಗಳು ತರಿಸ್ಬೇಕು ಅಂತ. ಅವನ್ನ ಮೆಸೇಜ್ ಮಾಡಿಬಿಡ್ತೀನಿ ಆಮೇಲೆ. ಸಣ್ಣ 2 ತಾಸಲ್ಲಿ ಬಾ, ಅಷ್ಟೊತ್ತನ ಅಡುಗೆ ರೆಡಿ ಆಗಿರ್ತದ. ಓಕೆ? ಕೆಳಗಡೆ ಸಣ್ಣವರ ಫ್ರೆಂಡ್ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ಮುಂಜಾನೆ ಕಾಲ್ ಮಾಡಿದರು, ಈ ಥರ ಕಾರ್ ಬೇಕಾಗಿದೆ ನನಗೆ ಅರ್ಜೆಂಟಾಗಿ ಅಂತೇಳಿ. ಸೊ ಅವರ 2 ವೀಲರ್ ನಮ್ಮ ಹತ್ರ ಇಟ್ಬಿಟ್ಟು ನಮ್ಮ ಕಾರ್ ತೊಗೊಂಡೋಗಿದ್ದಾರೆ. ಆ್ಯಂಡ್ ಸಂಜೆ ತನಕ ಬರ್ತೀನಿ ಅಂತ ಅಂದಿದ್ದಾರೆ. ಆ್ಯಂಡ್ ನಾನು ಸಣ್ಣಗೆ ಬಾಯ್ ಮಾಡಿಬಿಟ್ಟು ಕಿಚನ್ ಕಡೆ ಬಂದೆ. ಕುದಿಸಿದ ಬೇಳೆ ಇದೆ, ಸೊ ನೋ ಟೆನ್ಷನ್. ಇವಾಗ ಇದು ಹಸಿ ಹುಣಸೆಕಾಯಿ ಅಂತಾರಲ್ಲ, ಅದನ್ನು ಕುದಿಸೋಕ್ಕಿಡ್ತೀನಿ. ಹಸಿ ಹುಣಸೆಕಾಯಿ, ಹಸಿಮೆಣಸಿನ್ಕಾಯಿ ಹಾಕಿ ಮಾಡಿದರೆ ಸಾಂಬಾರು ಮಸ್ತ್ ಆಗುತ್ತೆ. ಸೊ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕುದಿಯೋಕೆ ಇಡ್ತೀನಿ ಇವಾಗ. ಇದು ಆ್ಯಕ್ಚುಲಿ ನಿನ್ನೆ ಕುದಿಸಿಟ್ಟಿದ್ದೀನಿ ರಾತ್ರಿ. ನಿನ್ನೆ ಗಟ್ಗಡಿ ಮಾಡಿದ್ದೆ ರಾತ್ರಿ, ಅದಕ್ಕೆ ಸ್ವಲ್ಪ ಉಳಿದಿದೆ. ಇದರಿಂದ ಸಾಂಬಾರು ಮಾಡ್ತೀನಿ ಇವಾಗ. ಸೊ ಕೆಲಸ ಈಸಿ ಆಯಿತು ಆ್ಯಂಡ್ ಬೇಗ ಕೂಡ ಆಗಿದೆ. ರೈಸ್ ಕೂಡ ಆಲ್ಮೋಸ್ಟ್ ಕುಕ್ ಆಗಿದೆ. ಇನ್ನೊಂದು ಸ್ವಲ್ಪ ಬೆಂದರೆ ಇದು ಕೂಡ ರೆಡಿ ಆಗುತ್ತೆ.
ನಾನು ಈ ಒಂದು ವಿಡಿಯೋನ ಜಾಸ್ತಿ ಎಡಿಟ್ ಮಾಡೋಕ್ಕೆ ಹೋಗಿಲ್ಲ, ಹಾಗೆ ನ್ಯಾಚುರಲ್ ಆಗಿ ಇಟ್ಟಿದ್ದೀನಿ. ಆ್ಯಂಡ್ ಇವಾಗ ನಾನು ಹಾಲು ತೊಗೊಳೋದಕ್ಕೆ ಬಂದೆ, ಹೆಪ್ಪ ಹಾಕಬೇಕು ಅಂತೇಳಿ, ಯಾಕಂದರೆ ಮೊಸರು ಖಾಲಿಯಾಗಿದೆ. ಆ್ಯಂಡ್ ಮತ್ತೆ ಕಿಚನ್ಗೆ ಹೋಗಿ ಮತ್ತೆ ವಾಪಸ್ ಬಂದೆ, ಯಾಕಂತಂದರೆ ತರಕಾರಿ ನೆನಪೋಗಿತ್ತು. ಈ ಥರ ಮೆಣಸಿನ್ಕಾಯಿ, ಕರಿಬೇವು ಮತ್ತು ಏನಾದರೂ ತರಕಾರಿ ಇದೇನೋ ಅಂತ ಚೆಕ್ ಮಾಡೋಕ್ಕೆ ಬಂದೆ. ಮತ್ತು ಒಂದೇ ಸತಿ ನೆನಪೇ ಆಗೋದಿಲ್ಲ ನನಗೆ, ಇದೇ ಥರ 10 ಸತಿ ಓಡಾಡ್ತೀನಿ. ರೈಸ್ ರೆಡಿ ಆಗಿದೆ ಮತ್ತು ಹುಣಸೆಕಾಯಿ ಕೂಡ ಗೊತ್ತಿದೆ. ಇವಾಗ ಸಾಂಬಾರಿಗೆ ಬೆಳ್ಳುಳ್ಳಿ ಸುರಿತಾ ಹೇಳಿ. ಸಾಂಬಾರನ್ನು ತುಂಬ ಸಿಂಪಲಾಗಿ ಮಾಡಿದ್ದೀನಿ, ಯಾಕಂದರೆ ಹಸುವಾಗ್ತಿತ್ತು ತುಂಬ. ಅದಕ್ಕೆ ಈಸಿ ಮೆಥಡಲ್ಲಿ ಮಾಡಿದ್ದೀನಿ. ಏನಿಲ್ಲ, ಎಣ್ಣೆ ಹಾಕಿದೆ, ಸಾಸಿವೆ, ಜೀರಿಗೆ ಮತ್ತು ಇಲ್ಲಿ ಹಸಿ ಹುಣಸೆಕಾಯಿ ಕುದಿಸಿದ್ನಲ್ವ ಅದನ್ನು ಕಿವುಚಿಟ್ಟೆ. ಆಮೇಲೆ ಬೆಳ್ಳುಳ್ಳಿ ಹಾಕ್ತೀನಿ ಇದರಲ್ಲಿ. ಆಮೇಲೆ ಸ್ವಲ್ಪ ಕರಿಬೇವು ಮತ್ತು 2 ಮೆಣಸಿನ್ಕಾಯಿ ಹಾಕಿ ಚೆನ್ನಾಗಿ ಹುರಿದ್ಬಿಟ್ಟು ಆಮೇಲೆ ಹುಳಿ ಮತ್ತು ಬೇಳೆ ಹಾಕಿ ಕುದಿಸಿದ್ರೆ ಆಯಿತು. ಆಮೇಲೆ ಉಪ್ಪು ಅರಿಶಿನ ಹಾಕಬೇಕು, ಅಷ್ಟೇ. ತುಂಬ ಸಿಂಪಲಾಗಿ ಮಾಡಿದ್ದೀನಿ, ಬೇಗ ಆಗುತ್ತೆ ಅಂಥೇಳಿ. ಯಾಕಂದರೆ ನನಗೆ ಇವಾಗ ಜಾಸ್ತಿ ಪೇಷನ್ಸ್ ಇಲ್ಲ, ಅದಕ್ಕೇ. ಸಾಂಬಾರಿಗೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಕೂಡ ರೆಡಿಯಾಗಿದೆ, ಅದನ್ನು ಕೂಡ ಆ್ಯಡ್ ಮಾಡ್ತೀನಿ. ಹಾಗೆ ಕ್ಲೀನ್ ಮಾಡ್ಕೊಳ್ತೀನಿ ಗ್ಯಾಸ್ ಕಟ್ಟಿ ಎಲ್ಲನೂ. ಈಗ ಹಾಲು ಕೂಡ ಕಾಯಿಸ್ಕೊಳ್ತೀನಿ ಮೊಸರಿಗೆ. ಎಸ್, ಇವಾಗ ರೈಸ್ ಆಗಿದೆ, ಸಾಂಬಾರು ಆಗಿದೆ. ಈ ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಫಸ್ಟ್ ಊಟ ಮಾಡ್ತೀನಿ. ತುಂಬ ಅಂದರೆ ತುಂಬ ಹಸಿವಾಗ್ತದೆ ನನಗೆ. ಆ್ಯಂಡ್ ಹಾಲು ಕೂಡ ಕಾಯಕ್ಕಿಟ್ಟಿದ್ದೀನಿ, ಹಪ್ಪು ಹಾಕಬೇಕು ಅಂತೇಳಿ. ಅದರಲ್ಲಿ ಸ್ವಲ್ಪ ಟೀ ಮಾಡ್ಕೊಳಕ್ಕೆ ಇಡ್ತೀನಿ, ಉಳಿದಿದ್ದು ಹಪ್ಪು ಹಾಕ್ತೀನಿ. ನಾನಿವಾಗ ಊಟ ಮಾಡ್ತಿದ್ದೀನಿ, ಬನ್ನಿ ಎಲ್ಲರೂ ಊಟ ಮಾಡೋಣ. ಹಾಗೆ ನಾನು ಊಟ ಮಾಡ್ತಿದ್ದೆ, ಸಣ್ಣ ಕೂಡ ಬಂದುಬಿಟ್ರು. ನಾನು ಕ್ಯಾಮ್ರಾನಲ್ಲೇ ನೋಡಿದೆ, ಆಮೇಲೆ ಎದ್ಬಿಟ್ಟು ಅವ್ರಿಗೂ ಕೂಡ ಊಟ ಬಡಿಸೋಣ ಅಂತ ಹೋದೆ. ಆಮೇಲೆ ಇಲ್ಲಿ ಮಮ್ಮಿ ಹಾಲು ಮತ್ತು ಬಿಸ್ಕೆಟ್ ತಿಂತೀನೋ ಅಂತಂದರು, ಸೊ ಅವ್ರಿಗೂ ಕೂಡ ಕೊಟ್ಟೆ. ತಿಂದ ಆರಾಮ್ಸೆ. ಟೈಮ್ ಆಗ್ತಿದೆ ಇವಾಗ 4:15. ಸಣ್ಣ ನನಗೆ ಹೊರಗಡೆ ಕರ್ಕೊಂಡು ಹೋಗ್ತೀನಿ ಅಂತಂದರೆ, ಯಾಕಂದರೆ ನನಗೆ ಬೈಕಲ್ಲಿ ತಿರುಗಾಡೋದಂದರೆ ತುಂಬ ಇಷ್ಟ. ಅಂದರೆ ಇವಾಗ ಸ್ಕೂಟಿ, ಅವ್ರ ಫ್ರೆಂಡ್ ಸ್ಕೂಟಿ ಇದೆ ಅಲ್ವಾ, ಅದ್ರ ಮೇಲೆ ಹೋಗಿ ಬರೋಣ ಅಂತೇಳಿ. ಇನ್ನೂ ಕಾರ್ ಬಂದಿಲ್ಲ. ಆ್ಯಂಡ್ ಮನೆಗೆ ಸ್ವಲ್ಪ ಸಾಮಾನುಗಳು ತರೋಗಿದ್ವು, ಒಂದು ಸ್ವಲ್ಪ ಕೆಲಸನೂ ಇತ್ತು, ಅದಕ್ಕೆ ಕಾರ್ ಇಲ್ಲ. ಇವಾಗ ಬೈಕಲ್ಲಿ ಹೋಗಿ ಬರೋಣ ಅಂತ ಹೊರಗಡೆ ಬಂದ್ವಿ. ಆ್ಯಂಡ್ ಇವಾಗ ಫಸ್ಟು ಏಷ್ಯನ್ ಮಾಲ್ ಕಡೆ ಬಂದ್ವಿ. ಏರ್ಟೆಲ್ ಆಫೀಸಲ್ಲಿ ಸ್ವಲ್ಪ ಕೆಲಸ ಇತ್ತು. ಇವಾಗ ಏರ್ಟೆಲ್ ಆಫೀಸ್ ಕಡೆ ಹೋಗ್ತಾ ಇದ್ದೀವಿ. ಏನು ಕೆಲಸ ಇದೆ ಅಂತಂದರೆ, ಒಂದು ಸಿಮ್ಮು ಡಿಆಕ್ಟಿವೇಟ್ ಆಗಿದೆ, ಅದನ್ನು ಆ್ಯಕ್ಟಿವೇಟ್ ಮಾಡಿಸೋದಿತ್ತು. ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಸಣ್ಣ ಕೂಡ ಮಾತಾಡ್ತಿದ್ದಾರೆ.
ಗಾಂಧಿ ಬಲಿ ಅಷ್ಟೇ ಅಷ್ಟೇ. ಈಗ ನಾವು ಹೋಗ್ತಾ ಇದ್ದೀವಿ ಮಾರ್ಕೆಟ್ ಕಡೆ. ಯಾಕೆ ಅಂತಂದರೆ ಒಂದು ಫ್ರೈ ಪ್ಯಾನ್ ತೊಗೊಳ್ಳೋದಿದೆ ನಮಗೆ, ಅದಕ್ಕೆ ಲಿಮ್ಕರ್ ಶಾಪ್ಗೆ ಹೋಗ್ತಾ ಇದ್ದೀವಿ. ಅಲ್ಲೊಂದು ನಾವು ಹೋಗಿದ್ದೆ, ಅದು ಮೊದಲು ಹೋಗಿದ್ದು. ಭಾರಿ ಸಿಗ್ತಾವ ಕದಂಬದ ಏನಿಲ್ಲ. ಇದೇನದ ಇಲ್ಲೇನು ಸಿಗ್ತಾವ? ಇದು ಪರಾಟ ಇಲ್ಲೇ ಭಾರಿ ಸಿಗ್ತಾವ. ಚಲೋ ಬರ್ಬೇಕಲ್ಲ ಇದೆ. ಇದು ಡೀಪ್ ಇದು ವಾರಂಟಿ ಕಾರ್ಡ್ ಕೊಡ್ತೀವಿ. ಡೀಪ್ ಇರಬೇಕು, ಸೈಜ್ ಸಣ್ಣದಿರಬೇಕು ನೋಡಿ. ಆ ಥರ ಬರ್ತದೆ. ಯಾವ ಸೈಜ್ ಹೌದು, ನನಗೆ ಗೊತ್ತಾಗಲ್ಲ ನಿಮಗೆ. ಇದು ಕರೆಕ್ಟ್ ಅದ, ಇದು ದೊಡ್ಡದಾಗ್ತದೆ ಭಾಳ. ಇದು ಕರೆಕ್ಟ್ ಅದ, ಇದು ಅದಕ್ಕಿಂತ ಅದು ಇದು ದೊಡ್ಡದ. ಐ ಥಿಂಕ್ ಸೇಮ್ ಅದು ಇದು ಹಟ್ಟಿಗೆ ಅದ ರೀ ಮೇಡಮ್. ಅಷ್ಟೇನಾ? ಜಾಸ್ತಿ ಹಿಡಿತದೆ ಕೆಪಾಸಿಟಿ. ಸೇಮ್ ಅದ, 22 ಸೆಂಟಿಮೀಟರ್ ಅದ ರೀ. ಸೇಮ್ ಅದ. ಸೇಮ್ ಅದ. ದಿಸ್ ಇಸ್ ಗುಡ್ ಅಲ್ಲ? ಲಿಮ್ಕರ್ ಶಾಪಿಂದ ಡೈರೆಕ್ಟಾಗಿ ನಾವಿಲ್ಲಿ ತಂದೂರಿ ಚಾಯ್ಗೆ ಬಂದಿದ್ದೀವಿ. ಇಲ್ಲಿ ಏನಾದರೂ ಸ್ನ್ಯಾಕ್ಸ್ ತಿನ್ಕೊಳ್ಳೋಣ, ಹಾಗೆ ಚಾಯ್ ಕೂಡ ತುಂಬ ಸಖತ್ತಾಗಿರುತ್ತೆ. ಇಲ್ಲಿ ನಂಗೆ ತುಂಬ ಇಷ್ಟ, ಅದಕ್ಕೆ ಇಲ್ಲಿ ಬಂದಿದ್ದೀವಿ. ಆ್ಯಂಡ್ ಒಳಗಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಏನೇನು ಆರ್ಡರ್ ಮಾಡ್ತೀವಿ, ಏನೇನು ಟೇಸ್ಟ್ ಮಾಡ್ತೀವಿ ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನೀವು ಕೂಡ ಇಲ್ಲಿ ಬರ್ಬೋದು. ನೋಡಿ ಎಷ್ಟು ಜನ ಇದ್ದಾರೆ ಅಂತೇಳಿ. ಈವ್ನಿಂಗ್ ಟೈಮ್, ಇವಾಗ ಟೈಮ್ ಆಗ್ತಿದೆ 7:15. ತುಂಬ ಜನ ಬರ್ತಾರೆ ಟೀ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋದಕ್ಕೆ, ಟೀಗೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ನೀವು ಕೂಡ ಬರ್ಬೋದು, ಇಲ್ಲಿ ನೀವು ಕೂಡ ಎಂಜಾಯ್ ಮಾಡ್ಬೋದು. ಇಲ್ಲ ತಿನ್ನ ಬಿಸಿ ಬಿಸಿ. ಹಾಂ, ಇಲ್ಲ ತಿನ್ಬಿಡ. ಒಟ್ಟ ಜಾಗನೇ ಇಲ್ಲ ಒಳಗೆ. ಚಲೋ. ಕೊಬ್ಬರಿ ಚಟ್ನಿನಾ ಅಥವಾ ಪೀನಟ್ ಚಟ್ನಿನಾ? ಕೊಬ್ಬರಿ ಚಟ್ನಿ. ಓಕೆ. ಟೇಸ್ಟ್ ಹೇಗಿದೆ? ಚಲೋ. ಸಣ್ಣ
ನನಗೆ ಬಿಚ್ಚಿ ಬಿಚ್ಚಿ ಕೊಡ್ತಿದ್ದಾರೆ, ಅಂದರೆ ತುಂಬ ಸುಡ್ತಿದ್ವು, ಬಿಸಿ ಬಿಸಿ ಹಾಕ್ಕೊಡ್ತಾರೆ. ಅದಕ್ಕೆ ಸಣ್ಣ ನನಗೆ ಹೆಲ್ಪ್ ಮಾಡ್ತಿದ್ದಾರೆ ತಿನ್ನೋದಕ್ಕೆ. ಯಾಕಂದರೆ ನಾನು ಒಂದು ಕೈಯಲ್ಲಿ ಕ್ಯಾಮ್ರಾ ಇದ್ದೆ, ಒಂದು ಕೈಯಲ್ಲಿ ತಿಂತಿದ್ದೆ. ಅದಕ್ಕೆ ಸಣ್ಣ ಹೆಲ್ಪ್ ಮಾಡ್ತಿದ್ದಾರೆ. ಆ್ಯಂಡ್ ತಿನ್ನೋದೆಲ್ಲ ಮುಗಿತು. ಇವಾಗ ಹ್ಯಾಂಡ್ ವಾಶ್ ಮಾಡ್ಕೊಳ್ತಿದ್ದೀವಿ. ಕೊನೆಯಲ್ಲಿ ಒಂದು ಟೀ ಕೊಟ್ಬಿಟ್ಟು ಹೋಗೋದು ಅಷ್ಟೇ. ಟೀ ಜೊತೆ ಬನ್ ಕೂಡ ಇರುತ್ತೆ. ತುಂಬ ಅಂದರೆ ತುಂಬ ಸಖತ್ತಾಗಿರುತ್ತೆ. ಅದರ ಮೇಲೆ ತುಪ್ಪ ಮತ್ತು ಸಕ್ಕರೆ ಹಾಕಿರ್ತಾರೆ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಫೈನಲಿ ಇವಾಗ ಬಂತು. ತಂದೂರಿ ಚಾಯಿಂದ ಡೈರೆಕ್ಟಾಗಿ ಇವಾಗ ಆರ್ಚಿಡ್ ಮಾಲ್ ಕಡೆ ಬಂದ್ವಿ. ಇಲ್ಲಿ ಕೂಡ ಕೆಲವೊಂದು ಪರ್ಚೇಸಿಂಗ್ ಇದೆ. ಸೊ ಇಲ್ಲಿ ಕೂಡ ಬಂದ್ವಿ ನಾವು. ಸನಿ ಇವು ತೊಗೊಂಬ ಕ್ಯೂ ಚಲೋ ಇರ್ತಾವೆ ಇವು. ತೊಂಡೆಕಾಯಿ ಫ್ರೈ ಮಸ್ತ್ ಆಗ್ತದೆ. ತೊಂಡೆಕಾಯಿ ಫ್ರೈ ತಗೋ, ಪಾವು ಕೆ ಜಿ ತೊಗೊಳಮ್. ಆಸೆ ಬಿಟ್ಟು ಸನಿ ನಾ ಕರಣಿ ತಿಳ್ಕೊಂಡಿನಿ. ಕರಣಿ ಬ್ಯಾಡ ಹಾಂ ಹಾಂ ಹಾಕೊಳ್ಳಿ ಮೇಡಮ್. ನಂಗೆ ಇದೇ ಭಾಳ ಇಷ್ಟ ಆಗದೆ. ನಿಂಗೆ ಇಬ್ಬರು ಮ್ಯಾಚಿಂಗ್ ಅದ ನೋಡು. ನಂಗೆ ಮ್ಯಾಚಿಂಗ್ ಇರ್ಬೇಕು ಕೊಟ್ಟು ಭಾಳ ಖುಷಿ. ನನಗೆ ಎಲ್ಲ ಹಿಂಗೆ ತರ್ಬೇಕು ನೀ ಈಗ. ಅದಕ್ಕೆ ಇದೆ ಹಾಕೊಳಿತೀನಿ. ಅದು ಬಿಟ್ಟೆ ಆ್ಯಪಲ್ ವಾಚ್ ಈಗ ಹಳ್ಳು ಕೊಡ್ಲಿ. ಆರ್ಚಿಡ್ ಮಾಲಿಂದ ಇವಾಗ ತಿಮ್ಮಾಪುರಿ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಫ್ರೈ ಶೇಂಗಾ ತೊಗೊಂಡ್ಬಿಟ್ಟು ನೆಕ್ಸ್ಟ್ ತರಕಾರಿ ತೊಗೊಳ್ತಿದ್ದೆ. ಇನ್ನು ಆರ್ಚಿಡ್ ಮಾಲಲ್ಲಿ ಮೆಥಿ ಪಲ್ಯ ಮತ್ತು ಏನಂತಾರೆ ಪಾಲಕ್ ಸೊಪ್ಪು ಸ್ವಲ್ಪ ಚೆನ್ನಾಗಿರಲಿಲ್ಲ, ಫ್ರೆಶ್ ಆಗಿರಲಿಲ್ಲ. ಅದಕ್ಕೆ ಬೇರೆ ಕಡೆ ತೊಗೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ಅದಕ್ಕೆ ಈ ಸೈಡ್ ಅಂದರೆ ತಿಮ್ಮಾಪುರಿ ಸೈಡ್ ಬಂದಿದ್ದೀವಿ. ಈಗ ಟೈಮ್ ಆಗ್ತಿದೆ 8 ಗಂಟೆ. ಈಗ ಮನೆಗೆ ರೀಚ್ ಆಗಿದ್ದೀವಿ. ಆ್ಯಂಡ್ ಸ್ವಲ್ಪ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಆದಮೇಲೆ ನಿಮಗೆ ಸಿಗ್ತೀನಿ. ಎಸ್, ಇವಾಗ ಫ್ರೆಶ್ ಅಪ್ ಆಗಿದ್ದಾಯಿತು. ಇವಾಗ ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀವಿ ಏನೇನಿಲ್ಲ ಅಂತೇಳಿ. ಕೆಲವೊಂದು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ. ಲೈಟ್ಸ್ ಆನ್ ಮಾಡ್ತೀನಿ. ಕೆಲವೊಂದು ನಿಮಗೆ ಶೇರ್ ಮಾಡ್ಕೊಂಡಿದ್ದೀನಿ, ಇನ್ನೂ ಕೆಲವೊಂದು ಶೇರ್ ಮಾಡ್ಕೊಳ್ಳೋದಿದೆ. ಸೊ ಅವನ್ನು ತೋರಿಸ್ತೀನಿ ಏನೇನು ಪರ್ಚೇಸ್ ಮಾಡಿದ್ದೀನಿ ಅಂತ. ಆ್ಯಂಡ್ ಇದು ಅಂತೂ ನಿಮಗೆ ಗೊತ್ತೇ ಇದೆ, ಲಿಂಕರಲ್ಲಿ ತೊಗೊಂಡಿರೋದು. ಎಸ್, ಎಲ್ಲನೂ ಹೊರಗಡೆ ತೆಗೆದಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಇಲ್ಲಿ ಹಾಗಲಕಾಯಿ ತೊಗೊಂಡಿದ್ದೀನಿ. ಫ್ರೈ ಮಾಡಿದರೆ ತುಂಬ ಸಖತ್ತಾಗಿರುತ್ತೆ. ಆ್ಯಂಡ್ ಇದು ಮೆಥಿ ಫ್ರೈ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಆ್ಯಂಡ್ ಕೊತ್ತಂಬರಿ ತೊಗೊಂಡಿದ್ದೀನಿ ಒಂಚೂರು. ಮತ್ತು ಇಲ್ಲಿ ಇದು ಪಾಲಕ್ ಇದೆ. ಆಮೇಲೆ ಇದೆಲ್ಲ ಆರ್ಚಿಡ್ ಮಾಡೋದು ತೊಗೊಂಡಿದ್ದು. ತೊಂಡೆಕಾಯಿ ಅದೆಲ್ಲ ನಿಮ್ಗೆ ಶೇರ್ ಮಾಡ್ಕೊಂಡಿದ್ದೀನಿ. ಅವೆಲ್ಲ ತೊಂಡೆಕಾಯಿ, ಕ್ಯಾರೆಟು ಅವೆಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಫ್ರೂಟ್ಸ್ ಸಂತ್ರ ಮತ್ತು ಆ್ಯಪಲ್ ತೊಗೊಂಡಿದ್ದೀನಿ. ಆ್ಯಂಡ್ ಇದಂತೂ ಲಿಮ್ಕರಲ್ಲಿ ತೊಗೊಂಡಿದ್ದು. ಇದು ಈ ಥರ ಬಾತ್ರೂಮ್ ಅಥವಾ ವಾಶ್ರೂಮ್ ಮತ್ತು ಕ್ಲೀನ್ ಮಾಡೋದಕ್ಕೆ ತೊಗೊಂಡಿದ್ದೀನಿ. ಇದು 120 ರುಪೀಸ್ಗೆ ಕೊಟ್ಟಿದ್ದಾರೆ. ಅಂದರೆ ತುಂಬ ಹೆಲ್ಪ್ಫುಲ್ ಕೂಡ ಇರುತ್ತೆ, ಚೆನ್ನಾಗಿದೆ ಇದು. ಆ್ಯಂಡ್ ಇದೊಂದು ತೊಗೊಂಡೆ. ಇದೊಂದು ಫ್ರೈ ಪ್ಯಾನ್ ಇದೆ. ಆ್ಯಂಡ್ 2 ಶೀಟ್ ಮಾಸ್ಕ್ ತೊಗೊಂಡೆ ನಾನು, ಫೇಸ್ ಶೀಟ್ ಮಾಸ್ಕು. ಒಂದು ಇದು ಜಿಂಜರ್ ಗಾರ್ಲಿಕ್ ಪೇಸ್ಟ್ ತೊಗೊಂಡೆ. ಆ್ಯಂಡ್ ನೆಕ್ಸ್ಟು ಇದು ಬೀಟ್ರೂಟ್ ಇದೆ ಅನಿಸುತ್ತೆ. ಆ್ಯಂಡ್ ಇದು ತೊಂಡೆಕಾಯಿ ಇದೆ ಇದರಲ್ಲಿ. ಆ್ಯಂಡ್ ಇಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀವಿ ಅಷ್ಟೇ. ಆ್ಯಂಡ್ ಇವಾಗ ಡಿನ್ನರ್ಗೆ ಪ್ರಿಪ್ರೇಷನ್ ಮಾಡೋದಿದೆ. ಇವಾಗ ಡಿನ್ನರಲ್ಲಿ ಇದು ಮೇಥಿ ಫ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ಚಪಾತಿ ಆರ್ ಫುಲ್ಕಾ. ಇವತ್ತು ಡಿನ್ನರಲ್ಲಿ ಸಣ್ಣ ಹೆಲ್ಪ್ ಮಾಡ್ತೀನಿ ಅಂತಂದಿದ್ದಾರೆ. ಅವರಿಗೆ ಕೆಲಸ ಹಚ್ತೀನಿ ಆ್ಯಂಡ್ ನಾನು ಅರ್ಧ ಕೆಲಸ ಮಾಡ್ತೀನಿ. ಇವಾಗ ಹೊರಗಡೆ ಹೋಗೋಣ. ಸಣ್ಣಿಗೆ ಒಂದು ಕೆಲಸ ಕೊಟ್ಟಿದ್ದೀನಿ, ತರಕಾರಿ ಸೋಸೋದು ಅಂಥೇಳಿ. ಎಷ್ಟು ಸೋಸಿದ್ದಾರೆ ನೋಡೋಣ. ಆಲ್ಮೋಸ್ಟ್ 1 ಸೂಟ್ ಸೋಸಿದ್ದಾರೆ.
ಇವತ್ತು ಹೆಲ್ಪ್ ಮಾಡ್ತೀನಿ ಅಂದಿದ್ದಾರೆ, ಹೆಲ್ಪ್ ಮಾಡ್ತಿದ್ದಾರೆ. ಅದು ವಿಡಿಯೋದಲ್ಲಿ ಹಾಕ್ತೀಯಾ ನೀನು? ಯಾ ಎಂತ ಹೆಂಡತಿಯವರಿಗೆ ಕೆಲಸ ಕೊಟ್ಟಿರೋದು. ಮತ್ತೆ ಹೆಂಡತಿಗೆ ಹೆಲ್ಪ್ ಮಾಡಿದೆ ಮತ್ತರಿಗೆ ಹೆಲ್ಪ್ ಮಾಡಬೇಕು. ಹಾಂ ಎಸ್ ಅನು ಎಕ್ಸ್ಕ್ಯೂಸ್ ಮೀ. ಸಾರಿ, ಎಕ್ಸ್ಕ್ಯೂಸ್ ಮೀ. ಕೇಳಿಸ್ತಾ ಇಲ್ಲ ನನಗೆ. ಒಂದು ಸ್ವಲ್ಪ ಮುಖ ತೋರಿಸಿ ನಿಮ್ಮದು. ಕೇಳಿಸ್ತಾ ಇಲ್ಲ. ಒಂದು ಸ್ವಲ್ಪ ನಿಮ್ಮ ಮುಖ ತೋರಿಸಿ. ನೀನು ನಡ್ರಿ, ಅವನ ಮುಖ ತೋರಿಸಲ್ವಂತೆ, ನಾವು ಬೇರೆ ಕೆಲಸ ಮಾಡ್ಕೊಳ್ಳೋಣ. ಹಾಂ ಸಣ್ಣ, ಬೇರೆ ಕೆಲಸ ಮಾಡ್ಕೊಳ್ಳಿ. ಒಂದು ಸ್ವಲ್ಪ ನೋಡ್ರಿ. ಇಲ್ರಿ ಇಲ್ರಿ ಇಲ್ರಿ, ಈ ಸೈಡ್ ರೀ ನೋಡ್ರಿ, ಸೌಂಡ್ ಹೊಂಟದಿಲ್ರಿ, ಈ ಸೈಡ್ ರೀ. ನಡ್ರಿ ಹೋಗೋಣ, ತುಂಬ ಕೆಲಸ ಇದೆ ಇನ್ನು. ಇವ್ರು ಹಿಂದೆ ಬಿದ್ದರೆ ಏನು ಕೆಲಸನೇ ಆಗಲ್ಲ. ಬನ್ನಿ, ನಾನು ಟೊಮೆಟೊಸ್ ಕ್ಲೀನ್ ಮಾಡ್ತೀನಿ. ಒಂದು ಟೊಮೆಟೊ ತೊಗೊಳ್ತೀನಿ. ಸಣ್ಣ ಆಯ್ತಾ, ಕೊಡು. ಇನ್ನು ಈರುಳ್ಳಿ ಕಟ್ ಮಾಡಬೇಕು, ಟೊಮೆಟೊ ಕಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಇಲ್ಲಿ ಎಸ್ 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 ಸಣ್ಣ. ನೋಡಿ ಫೈನಲಿ ನಾನೇ ಗೆದ್ದೆ. ಎಸ್, ಇಲ್ಲಿ ಸೋಸಿದ್ದಾರೆ. ಇನ್ನು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಬೇಕಾಗುತ್ತೆ, ಇದೊಂದು ಇಟ್ಟಿದ್ದೀನಿ. ನಾನಿದು ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿ ಮಾಡ್ತಿದ್ದೀನಿ. ಸಣ್ಣಗೆ ಒಂದು ರೆಸಿಪಿ ಇಷ್ಟ ಆಗಿದೆ ಯೂಟ್ಯೂಬಲ್ಲಿ, ಸೊ ಅದೆಲ್ಲ ಪ್ರಿಪೇರ್ ಮಾಡ್ತಿದ್ದೀವಿ. ಆ್ಯಂಡ್ ಫಾರ್ ಎ ಚೇಂಜ್ ನಾವು ಟೆರೆಸ್ ಮೇಲೆ ಅಡುಗೆ ಪ್ರಿಪೇರ್ ಮಾಡ್ತಿದ್ವಿ, ನಾನು ಮತ್ತು ಸಣ್ಣ ಸೇರಿಬಿಟ್ಟು. ಆ್ಯಂಡ್ ಈ ಒಂದು ಫುಲ್ ವಿಡಿಯೋನ ನಾಳೆ ವ್ಲಾಗಲ್ಲಿ ನಾನು ಶೇರ್ ಮಾಡ್ತೀನಿ. ಆ್ಯಂಡ್ ಇವಾಗ ಅಡುಗೆ ಮಾಡಿಬಿಟ್ಟು ಊಟ ಎಲ್ಲ ಮಾಡಿ ಆಮೇಲೆ ಕೆಳಗಡೆ ಹೋಗ್ತೀವಿ. ಆ್ಯಂಡ್ ಇದರ ಜೊತೆಗೆ ಈ ಒಂದು ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಪ್ಲೀಸ್. ಎಸ್, ಇವಾಗ ಟೈಮ್ ಆಗ್ತಿದೆ 11:30 ಆಗ್ತಾ ಬರ್ತಿದೆ. ಇವಾಗೆಲ್ಲ ಕಂಪ್ಲೀಟ್ ಆಯಿತು, ಮೇಲೆ ಸಾಮಾನುಗಳೆಲ್ಲ ತಂದ್ವಿ. ತುಂಬ ಟಯರ್ಡ್ ಆಗಿದ್ದೀವಿ ಆ್ಯಕ್ಚುಲಿ. ತೆಗಿರಿ, ಇವಾಗ ನಿದ್ದೆ ಮಾಡೋಣ. ಮಮ್ಮಿ ಲೈಟ್ ತೆಗೆದಕ್ಕೆ ಸಿದ್ಧರಾಗಿದ್ದಾರೆ. ಮಮ್ಮಿ ಗುಡ್ ನೈಟ್ ಹೇಳಿ, ಲೈಟ್ ತೆಗಿರಿ. ಗುಡ್ ನೈಟ್. ಎಸ್, ಗುಡ್ ನೈಟ್ ಎಲ್ಲರಿಗೂ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡಬೇಕು ಅಂತ. ಸಣ್ಣ ಗುಡ್ ನೈಟ್ ಹೇಳು. ಗುಡ್ ನೈಟ್. ಹಾಂ, ಬಾಯ್ 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 ಬಾಯ್. ಮಲಗ್ತೀವಿ ಇವಾಗ. ಟೇಕ್ ಕೇರ್, ಬಾಯ್.